ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಫೇಸ್ ಆಗ್ತಿದೆ. ಅದು ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ, ಮತ್ತು ಅಷ್ಟೇ ಅಲ್ಲ ವಾಟ್ಸಪ್ನಲ್ಲೂ ಮೆಸೇಜ್ ಮಾಡ್ತಿದ್ದಾರೆ. ಅದು ಬರತ್ತೆ ನನ್ನ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ, ವ್ಯೂಸ್ ಡ್ರಾಪ್ ಆಗ್ತಿದೆ, ಏನಕ್ಕೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ ಬರುತ್ತಂತ ತುಂಬ ಜನ ಈ ರೀತಿ ಒಂದು ಪ್ರಾಬ್ಲಮ್ಸ್ ಮೆಸೇಜ್ ಮಾಡ್ತಾನೆ ಇದ್ರು. ಸೊ ಅದ್ರಿಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ಉತ್ತರ ನೀಡ್ತಾ ಇದ್ದೀನಿ. ಯಾರೆಲ್ಲ ಕರೆಕ್ಟಾಗಿ ತಮ್ಮೇಲ್ ಮಾಡ್ತಾರೆ, ಮತ್ತೆ ಕರೆಕ್ಟಾಗಿ ವಿಡಿಯೋ ಟೈಟಲ್ ಕೊಡ್ತಾರೆ, ಮತ್ತೆ ತುಂಬಾ ಎಂಗೇಜಿಂಗ್ ಆಗಿ ಇಡ್ತಾರೆ ವ್ಯೂವರ್ಸ್ನ ಪೂರ್ತಿ ವಿಡಿಯೋ ನೋಡೋವರೆಗೂ, ಕರೆಕ್ಟಾಗಿ ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಪೂರ್ತಿ ಎಲ್ಲ ಮೇಂಟೈನ್ ಮಾಡೋರ್ಗೆ ಮಾತ್ರನೇ ವಿಡಿಯೋ ವೈರಲ್ ಆಗೋದು. ಕಾರಣವೇನಂತ ಅಂದ್ರೆ 2025ರಲ್ಲಿ ಮೊಟ್ಟ ಮೊದಲ ಬಾರಿ ಯೂಟ್ಯೂಬ್ ಅವರು ಆಲ್ಗೊರಿಥಮ್ನ ಚೇಂಜ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ ತುಂಬಾ ಬಿಗ್ ಚೇಂಜಸ್ ತರ್ತಾ ಇರುವಂತದ್ದು. ಹೌದು, 3 ಪಾಯಿಂಟ್ ಹೇಳ್ತೀನಿ, ಆ 3 ಪಾಯಿಂಟ್ ಫಾಲೋ ಮಾಡಿ, ಅವಾಗ ಬೇಗ ನೀವು ಯೂಟ್ಯೂಬ್ನಲ್ಲಿ ಆರಾಮಾಗಿ ಗ್ರೋ ಆಗ್ಬೋದು. ಆ 3 ಪಾಯಿಂಟ್ ಇಂದಾನೆ ಮಾತ್ರ ನೀವು ಆರಾಮಾಗಿ ಗ್ರೋ ಆಗ್ಬೋದು. ಇಲ್ಲ ಅಂತ ಅಂದ್ರೆ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಈ ರೀತಿ ನಿಮಗೆ ವ್ಯೂಸ್ ಬರಲ್ಲ ಅಥವಾ ವ್ಯೂಸ್ ಡ್ರಾಪ್ ಆಗ್ತಾ ಇರುತ್ತೆ. ಸೊ ಆಲ್ಗೊರಿಥಮ್ ಚೇಂಜ್ ಆಗ್ತಿದ್ದಿಲ್ಲ, ಈ ರೀತಿ ಒಂದು ತುಂಬಾ ಜನಕ್ಕೆ ಎಫೆಕ್ಟ್ಸ್ ಆಗುತ್ತೆ. ಜಸ್ಟ್ ಈ 3 ಪಾಯಿಂಟ್ ಫಾಲೋ ಮಾಡಿ ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಬೋದು. ಅದು ಹೆಂಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬರೀ ಈ ಥರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಈಗ ಮೊದಲನೇ ಪಾಯಿಂಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಬಂದ್ಬಿಟ್ಟು ಮುಂಚೆ ಏನು ಮಾಡ್ತಿದ್ರು. ಈಗ ಸಪೋಸ್ ನಾನು ಟೆಕ್ ಅಥವಾ ಯೂಟ್ಯೂಬ್ ಇನ್ಫಾರ್ಮೇಷನ್ ಬಗ್ಗೆ ಒಂದು ಟಾಪಿಕ್ ಇಟ್ಕೊಂಡಿರ್ತೀನಿ. ಬೇರೆ ಒಂದು ದೊಡ್ಡ ಯೂಟ್ಯೂಬರ್ ನನಗೋಸ್ಕರ ಯಾವುದೋ ಒಂದು ದೊಡ್ಡ ಯೂಟ್ಯೂಬರ್ ಇರ್ತಾರೆ, ಆ ಟಾಪಿಕ್ ಬಗ್ಗೆನೇ ಮಾಡ್ತಿರ್ತಾರೆ ತುಂಬ ವರ್ಷದಿಂದ. ಹಳೆ ಯೂಟ್ಯೂಬರ್, ತುಂಬ ದೊಡ್ಡ ಯೂಟ್ಯೂಬರ್ ಈಗ ಅವರು. ಸೊ ಅವ್ರೇನೋ ಒಂದೇ ಟಾಪಿಕಲ್ಲಿ ನಾನು ಅವರು ವಿಡಿಯೋಸ್ ಅಪ್ಲೋಡ್ ಮಾಡ್ರೆ ಯೂಟ್ಯೂಬ್ ಅಲ್ಗೊರಿಥಮ್ ಏನ್ ಕೇಳೋದು, ಏನ್ ಮೇಲೆ ಡಿಪೆಂಡ್ ಆಗೋದಂತ ಅಂದ್ರೆ ವ್ಯೂವರ್ಸ್ ಎಂಗೇಜ್ಮೆಂಟ್. ಎಸ್, ವ್ಯೂವರ್ಸ್ ಎಂಗೇಜ್ಮೆಂಟ್ ಅಂತ ಅಂದ್ರೆ ಈ 2 ರೀತಿ ಟೈಪ್ ಬರುತ್ತೆ. ಮೊದಲನೇ ರೀತಿ ಟೈಪ್ ಹೇಳ್ತಾ ಇದೀನಿ, ಎರಡನೇ ಪಾಯಿಂಟಲ್ಲಿ 2ನೇ ರೀತಿ ಟೈಪ್ ಹೇಳ್ತೀನಿ ನಿಮ್ಗೆ. ಮೊದಲನೇ ಪಾಯಿಂಟರ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದು ಬಂದ್ಬಿಟ್ಟು ವ್ಯೂವರ್ಸ್ ಎಷ್ಟು ನಿಮಿಷ ವಿಡಿಯೋ ನೋಡ್ತಾರೆ ಅಂತ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ AVD, ಆವರೇಜ್ ವ್ಯೂ ಡ್ಯೂರೇಷನ್, ಅಂದ್ರೆ ವ್ಯೂವರ್ಸ್ ಎಷ್ಟು ವಿಡಿಯೋ ನೋಡ್ತಾರೆ, ಎಷ್ಟು ಲೆಂತ್ ಆಗಿ ನಿಮ್ ವಿಡಿಯೋ ನೋಡ್ತಾರೆ. ವಿಡಿಯೋ ಆಲ್ಮೋಸ್ಟ್ ಫುಲ್ ವಿಡಿಯೋ ಅಥವಾ ಫುಲ್ ವಿಡಿಯೋ ನೋಡಿದ್ರೆ ನಿಮ್ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಅಕಸ್ಮಾತ್ 1-2 ನಿಮಿಷ ನೋಡಿ ವ್ಯೂವರ್ಸ್ ಎಲ್ಲ ಹೋಗ್ಬಿಟ್ಟಿರ್ತಾರ ಅಂತ ಅಂದ್ರೆ ನಿಮ್ ವಿಡಿಯೋ ತುಂಬಾ ಲೆಸ್ ಎಂಗೇಜ್ಮೆಂಟ್ ಬರುತ್ತೆ, ತುಂಬಾ ಕಡಿಮೆ ಜನಕ್ಕೆ ಇಂಪ್ರೆಷನ್ ಶೋ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ವಿಡಿಯೋದಲ್ಲಿ ಯಾವತ್ತಿದ್ರು ಚೆನ್ನಾಗಿ ಒಂದು ಎಡಿಟಿಂಗ್ ಮಾಡಿ ಚೆನ್ನಾಗಿ ಒಂದು ಕಾಂಟೆಂಟ್ ಚಾಯ್ಸ್ ಮಾಡ್ಕೊಂಡು ಜನರನ್ನ ತುಂಬಾ ಎಂಗೇಜಿಂಗ್ ಆಗಿ ಇಟ್ಬೇಕು ವಿಡಿಯೋ ಪೂರ್ತಿ ನೋಡೋವರೆಗೂ. ಅವಾಗ ಮಾತ್ರನೇ ನಿಮ್ ವಿಡಿಯೋ ವೈರಲ್ ಆಗುತ್ತೆ. ಸೊ ಇದು ಯೂಟ್ಯೂಬ್ ಅಲ್ಗೊರಿಥಮ್ ಮೇನ್ ಕೇಳ್ತಾ ಇರೋದು. ಎರಡನೇ ಪಾಯಿಂಟ್ಗೆ ಹೋಗೋಣ. ಎರಡನೇ ಪಾಯಿಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದು ಕೂಡ ಚೆನ್ನಾಗಿದೆ. ಇದ್ರ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದು ಕೂಡ ಸೇಮ್ ಎಂಗೇಜ್ಮೆಂಟ್. ಆದ್ರೆ ಇದು ಡಿಪೆಂಡ್ ಆಗೋದು ಎಲ್ಲಿ ಅಂತ ಅಂದ್ರೆ ವ್ಯೂಸ್, ಲೈಕ್ಸ್, ಆಮೇಲೆ ಇದ್ರ ಮೇಲೆ ರ್ಯಾಂಕಿಂಗ್ ಕೂಡ ಡಿಪೆಂಡ್ ಆಗುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಹೇಳ್ದಾನೆ ನಿಮಗೆ, ಒಬ್ಬ ದೊಡ್ಡ ಯೂಟ್ಯೂಬರ್ ಇರ್ತಾನೆ, ನಾನೊಬ್ಬ ಚಿಕ್ಕ ಯೂಟ್ಯೂಬರು. ಸಬ್ಸ್ಕ್ರೈಬರ್ಸ್ ನನಗೆ ಕಡಿಮೆ ಇರುತ್ತೆ, ದೊಡ್ಡ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ ಲಕ್ಷ ಗಟ್ಟಲೆ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ ಅವ್ರ ಹತ್ರ. ಸೊ ಏನ್ ಮಾಡುತ್ತೆ, ಯೂಟ್ಯೂಬ್ ಅಲ್ಗೊರಿಥಮ್ ಮುಂಚೆ ಎಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ತೋರ್ನ ಜಾಸ್ತಿ ರೆಕಮೆಂಡ್ ಬರುತ್ತೆ. ಆದ್ರೆ ಈಗ ಹಂಗಲ್ಲ. ಚಿಕ್ಕ ಯೂಟ್ಯೂಬರ್ಸ್ ಅಕಸ್ಮಾತ್ ಎಂಗೇಜ್ಮೆಂಟ್ ಜಾಸ್ತಿ ಬಂದ್ರು ಅವ್ರದೇ ಮಾತ್ರ ಜಾಸ್ತಿ ರೆಕಮೆಂಡ್ ಮಾಡೋದು. ರ್ಯಾಂಕಿಂಗ್ ಕೂಡ ಅಷ್ಟೇ ಜಾಸ್ತಿ ಅವ್ರದೇ ಬರೋದು ದೊಡ್ಡ ಯೂಟ್ಯೂಬರ್ಸ್ಗಿಂತ. ತುಂಬಾ ವಿಡಿಯೋಸ್ ನೋಡಿದೀನಿ ನಾನು. ಸ್ಟಾರ್ಟಿಂಗ್ ಎಲ್ಲ ಯೂಟ್ಯೂಬ್ ಅಲ್ಗೊರಿಥಮ್ ಚೇಂಜ್ ಆದ್ಮೇಲೆ ತುಂಬಾ ಚಿಕ್ಕ ಯೂಟ್ಯೂಬರ್ಸ್ ವಿಡಿಯೋಸ್ನೆಲ್ಲ ದೊಡ್ಡ ಯೂಟ್ಯೂಬರ್ಸ್ಗಿಂತ ಮೇಲೆ ಬರ್ತಾ ಇರುವಂತದ್ದು, ಚೆನ್ನಾಗಿ ರ್ಯಾಂಕ್ ಆಗ್ತಿರುವಂತದ್ದು. ಕಾರಣವೇನಂತ ಅಂದ್ರೆ ಅವರು ಫೋಕಸ್ ಮಾಡ್ತಿರೋದು ಹೇಳ್ದಲ್ಲ, ಫಸ್ಟ್ ಪಾಯಿಂಟ್ AVD ಮತ್ತೆ ಏನಿದೆ ವ್ಯೂವರ್ಸ್ ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಥವಾ ಎಂಗೇಜ್ ಮಾಡ್ಕೊಳ್ಳೋದು. ಇದನ್ನ ಫಾಲೋ ಮಾಡಿ ಸಹಾಯತ ಏನ್ ಮಾಡ್ತಿದಾರೆ ಅಂತ ಅಂದ್ರೆ ಅವರು CTR ನ ಗಳಿಸ್ತಿದ್ದಾರೆ, ಕ್ಲಿಕ್ ಥ್ರೂ ರೇಟ್. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ, ಮೇಲೆ ಪಿನ್ ಮಾಡ್ತೀನಿ, ವಿಡಿಯೋ ಪೂರ್ತಿ ನೋಡಿ ಹೇಗೆ CTR ಇನ್ಕ್ರೀಸ್ ಮಾಡೋದು ಅಂತ ವಿಡಿಯೋ ಪೂರ್ತಿ ಹೇಳಿದೀನಿ ನಿಮ್ಗೆ. ಪೂರ್ತಿ ನೋಡ್ರಿ ಹೇಗೆ CTR ನ ಇನ್ಕ್ರೀಸ್ ಮಾಡ್ಕೊಳ್ಳೋದಂತ ನಿಮ್ಗೆ ಪೂರ್ತಿ ಗೊತ್ತಾಗ್ಬಿಡುತ್ತೆ. ಸೊ ಈ CTR ಅಂದ್ರೆ ನೀವು ಚೆನ್ನಾಗಿ ತಮ್ನೇಲ್ ಮಾಡ್ಬೇಕು, ಅಟ್ರಾಕ್ಟಿಂಗ್ ಟೈಟಲ್ ಹಾಕ್ಬೇಕು. ಮತ್ತೆ ತುಂಬಾ ಜನ ತಪ್ಪೇನ್ ಮಾಡ್ತಿದ್ರು ಅಂತ ಅಂದ್ರೆ ಟೈಟಲ್ ನಲ್ಲಿ ಹ್ಯಾಶ್ ಟ್ಯಾಗ್ಸ್ ಹಾಕ್ತಿದ್ದಾರೆ, ಫಸ್ಟ್ ಹಾಕ್ಬಿಡ್ತಿದ್ರು ಅಥವಾ ಎಂಡಲ್ಲಿ ಹಾಕ್ತಿದ್ರು. ತಪ್ಪು. ನೀವು ಹ್ಯಾಶ್ ಟ್ಯಾಗ್ಸ್ ಹಾಕ್ತಿರೋ ಟೈಟಲ್ ನಲ್ಲಿ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಯೂಟ್ಯೂಬ್ ಅಲ್ಗೊರಿಥಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮ್ ವಿಡಿಯೋ ವೈರಲ್ ಆಗಲ್ಲ, ವ್ಯೂಸ್ ಕಡಿಮೆ ಬರುತ್ತೆ ಅವಾಗಿಂದ. ಅದಕ್ಕೆ ಹೇಳೋದು, ಟೈಟಲ್ ಎಲ್ಲ ಹಾಕ್ಬೇಕು, ಟೈಟಲ್ ಅಲ್ಲೇ ಹಾಕ್ಬೇಕು, ಹ್ಯಾಶ್ ಟ್ಯಾಗ್ ಎಲ್ಲ ಹಾಕ್ಬೇಕು, ಅಲ್ಲೇ ಯೂಸ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕನ್ನ. ಅದಕ್ಕೆ ಹೇಳೋದು, ಯೂಟ್ಯೂಬ್ ನೆಟ್ಟಾಗಿ ನೀಟಾಗಿ ರೂಲ್ಸ್ ನ ಫಾಲೋ ಮಾಡ್ರೆ ನೀವು ಆರಾಮಾಗಿ ಯೂಟ್ಯೂಬ್ ನಲ್ಲಿ ಗ್ರೋ ಆಗ್ಬಹುದು. ಸೊ ಅದೊಂದು ಮೇಜರ್ ಪಾಯಿಂಟ್ ಆಗುತ್ತೆ. ಇಲ್ಲಿ ಒಂದು ಏನಿದೆ ಸಿಸ್ಟಮ್ನ ಸರಿಯಾಗಿ ಮಾಡ್ರು. ತುಂಬಾ ಜನ ಎಲ್ಲ ಕಂಪ್ಲೇಂಟ್ ಮಾಡಿರ್ಬೇಕನ್ಸುತ್ತೆ ಯೂಟ್ಯೂಬರ್ಗೆ. ಕಾರಣವೇನಂತ ಅಂದ್ರೆ ಮುಂಚೆಲ್ಲ ಸಬ್ಸ್ಕ್ರೈಬರ್ಸ್ ಯಾರು ಜಾಸ್ತಿ ಇತ್ತು, ಚೆನ್ನಾಗಿ ಮಾಡಿಲ್ಲ ಅಂತಂದ್ರು ಕಾಂಟೆಂಟು ಅವ್ರದೇ ಜಾಸ್ತಿ ತೋರಿಸಿತ್ತು.
ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಎಷ್ಟು ಕಷ್ಟಪಟ್ಟು ನಾವು ವಿಡಿಯೋಸ್ ಮಾಡ್ತೀವಿ, ಚೆನ್ನಾಗಿ ಮಾಡಿದ್ರು ಅಂತ ತಮ್ಮನೇಲಿ ಟೈಟಲ್ ಎಲ್ಲ ಹಾಕ್ತಿದ್ರು, ವಿಡಿಯೋ ವೈರಲ್ ಆಗ್ತಾ ಇರಲಿಲ್ಲ, ಚೆನ್ನಾಗಿ ಇಂಪ್ರೆಷನ್ ಕೊಡ್ತಾ ಇರಲಿಲ್ಲ. ಸೊ ಇದೊಂದು ಮೇಜರ್ ಬಿಗ್ ಚೇಂಜ್ ಮಾಡಿದ್ದಾರೆ. ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಹೋಗೋಣ ನಮ್ಮ ಮೂರನೇ ಪಾಯಿಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ, ಇದು ಬಂದ್ಬಿಟ್ಟು ಮೇನ್ಲಿ ಏನ್ರ ಮೇಲೆ ಡಿಪೆಂಡ್ ಆಗುತ್ತಂತ ಅಂದ್ರೆ, ಇದು ಬಂದ್ಬಿಟ್ಟು ಟೆಕ್ ಯೂಟ್ಯೂಬರ್ಸ್ಗೆ. ಹೌದು, ನನ್ನಂತ ಯಾರು ಟೆಕ್ ಯೂಟ್ಯೂಬರ್ಸ್ ಇದ್ದಾರೆ ಅಥವಾ ಯಾರ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಾರೆ ಅಂತ ಯೂಟ್ಯೂಬರ್ಸ್ಗೆ ಬೆಸ್ಟ್ ಸಜೆಷನ್ ನೀಡ್ತಾ ಇದ್ದೀನಿ. ಏನಂತ ಅಂದ್ರೆ, ಅಕಸ್ಮಾತ್ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿರ್ತೀನಿ, ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ. ನಾನು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಟ್ಯಾಗ್ ಮಾಡಿ ನಾನು ತುಂಬಾ ಸೇಲ್ಸ್ ಗಳಿಸ್ಬೇಕು, ತುಂಬಾ ಜನ ಇಷ್ಟಪಟ್ಟು ಅದನ್ನ ತುಂಬಾ ಜನ ಪರ್ಚೇಸ್ ಮಾಡ್ಬೇಕು, ತುಂಬಾ ಹೈಯೆಸ್ಟ್ ಸೇಲ್ಸ್ ಇರಬೇಕು. ಹೈ ಸೇಲ್ಸ್ ಇದ್ರು ಮತ್ತೆ ಪ್ಲಸ್ CTR AVD ಇದೆಲ್ಲ ನಾರ್ಮಲ್ ಇದ್ರೂ ನಿಮ್ಮ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಕಾರಣವೇನಂತ ಅಂದ್ರೆ, ತುಂಬಾ ಜನ ನಿಮ್ಮ ವಿಡಿಯೋಗೆ ಎಂಗೇಜ್ ಆಗಿದ್ದಾರೆ ಅಂತ ಅರ್ಥ. ಸೊ ಯಾರ್ಯಾರು ಅಫಿಲಿಯೇಟ್ ನಲ್ಲಿ ಏನಿದೆ ಈ ಪ್ರಾಡಕ್ಟ್ಸ್ ಎಲ್ಲ ಪಿನ್ ಮಾಡ್ತಿರ್ತಾರೆ ಅಥವಾ ರಿವ್ಯೂ ಮಾಡ್ತಿರ್ತಾರೆ, ಟ್ಯಾಗ್ ಮಾಡ್ತಿರಲ್ಲ, ಸೊ ಕೇರ್ಫುಲ್ ಆಗಿ ನೋಡ್ಕೊಂಡು ಟ್ಯಾಗ್ ಮಾಡಿ. ಮತ್ತೆ ಆ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ನೀವು ವಿವರಣೆ ಮಾಡಿ. ಸೊ ವ್ಯೂವರ್ಸ್ಗೆ ಅಟ್ರಾಕ್ಷನ್ ಆಗಿ, ಓ ಏನ್ ಚೆನ್ನಾಗಿದೆ ಪ್ರಾಡಕ್ಟ್ ಅನ್ಸುತ್ತೆ ಅಂತ ಪರ್ಚೇಸ್ ಮಾಡಬೇಕು. ಸೇಲ್ಸ್ ಹೋದಾಗ ಜಾಸ್ತಿ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಸೊ ಇಷ್ಟಾಯ್ತು 3 ಪಾಯಿಂಟ್. ಈ 3 ಪಾಯಿಂಟ್ ಇಂದ ನೀವು ಫಾಲೋ ಮಾಡ್ರೆ 200% ಬೇಗ ಯೂಟ್ಯೂಬ್ ನಲ್ಲಿ ಗ್ರೋ ಆಗೇ ಆಗ್ಬೋದು. ಸೊ ಇಷ್ಟಾಯ್ತು ಈ ವಿಡಿಯೋ ಬಗ್ಗೆ. ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.